ಸಮಸ್ತ ವೀಕ್ಷಕರೇ, ಭಾರತ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೃಷಿ ಬದುಕು ಶೀರ್ಷಿಕೆ ಅಡಿಯಲ್ಲಿ ಮಾದರಿ ಕೃಷಿಕರಿಗೆ ಸೇರಿದ ಒಂದು ವಿಶೇಷ ತೋಟದ ಬಗ್ಗೆ ವರದಿ ಮಾಡಲಾಗಿದೆ. ಒಂದೇ ತೋಟದಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯುವುದು ರೈತರಿಗೆ ಒಳ್ಳೆಯ ಆದಾಯ ತರಬಹುದು. ಜೊತೆಗೆ ಗೃಹ ಬಳಕೆ ತರಕಾರಿ, ಕಾಳುಕಡ್ಡಿ, ಪದಾರ್ಥಗಳೂ ಪಡೆದುಕೊಳ್ಳಬಹುದು ಎನ್ನುವುದಕ್ಕೆ ಇಲ್ಲೊಬ್ಬರು ಮಾದರಿ ಕೃಷಿಕ ಇದ್ದಾರೆ. ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ರಾಗಿಮುದ್ದನಹಳ್ಳಿ ಗ್ರಾಮದ ರೈತ ಎನ್.ಕೆ. ಜಯರಾಮೇಗೌಡರವರು ತಮಗೆ ಸೇರಿದ 2.5 ಎಕರೆ ಜಮೀನಿನಲ್ಲಿ ವಿಭಿನ್ನ ರೀತಿಯಲ್ಲಿ ಸಾವಯವ ಗೊಬ್ಬರದಿಂದ ವಿವಿಧ ಬಗೆಯ ಗಿಡ ಮರಗಳನ್ನು ಬೆಳೆಸಿದ್ದಾರೆ. ಈ ತೋಟ ನೋಡುವುದಕ್ಕೆ ತುಂಬ ಸಂತೋಷ ಆಗುತ್ತದೆ. ಕೃಷಿಕ ಜಯರಾಮೇಗೌಡರಿಗೆ ಸೇರಿದ ಸುಂದರ ತೋಟದಲ್ಲಿ ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆ ಮಾಡಿದ್ದಾರೆ. ಜೊತೆಗೆ ನಾಟಿಕೋಳಿ ಸಾಕಾಣಿಕೆಯೂ ಮಾಡಲಾಗಿದೆ. ತೋಟದಲ್ಲಿ 100 ತೆಂಗಿನ ಮರಗಳು, 400 ಅಡಿಕೆ ಗಿಡಗಳು, 500 ಬಾಳೆ ಗಿಡಗಳು, ಪರಂಗಿ, ಸೀಬೆ, ಸಪೋಟ, ನುಗ್ಗೆ, ಏಲಕ್ಕಿ, ಲವಂಗ, ಲೆಮನ್ ಕ್ರಾಸ್, ಕಡಲೆಕಾಯಿ, ಮೂಲಂಗಿ, ಹೆಸರುಕಾಳು, ಉದ್ದಿನಕಾಳು, ನೇರಳೆ, ವಾಟರ್ ಆ್ಯಪಲ್, ಬಟರ್ ಫ್ರೂಟ್ಸ್, ವೀಳ್ಯದೆಲೆ, ಮೆಣಸು, ಜೋಳ, ತರಕಾರಿ ಸೇರಿದಂತೆ ವಿವಿಧ ಬಗೆಯ ಗಿಡಗಳನ್ನು ನೋಡಬಹುದಾಗಿದೆ. ಸರ್, ನಮ್ಮದು ರಾಗಿಮುದ್ದನಹಳ್ಳಿ. ಹೆಸರು ಎಂ.ಪಿ. ಜಯರಾಮೇಗೌಡ ಅಂತ, ಮಿಲಿಟರಿ ಪರೇಗೌಡ್ರ ಮಗ. ನಮ್ಮ ತಂದೆ ಮಿಲಿಟರಿ ಅವರು, ಪರೇಗೌಡ್ರ ಮಗ ನಾನು. ನಿಮ್ಮ ಮಗನೂ ಮಿಲಿಟರಿ ಇದ್ದಾರಾ? ಈಗ ನನ್ನ ಮಗನು ಮಿಲಿಟರಿ ಇಲ್ಲ. ಅವನು ಈ ವರ್ಷ ರಿಟೈರ್ಡ್ ಆಯ್ತದೆ, 16 ವರ್ಷ ಆಯ್ತು. ಅವನು ಬಂದ್ಮೇಲೆ ವ್ಯವಸಾಯನೇ ಮಾಡೋದ ಅಂತ ಅವನಿಗೂ ಆಸೆ. ಎಷ್ಟು ಎಕರೆ ಇದೆ ಸರ್? ಇದು 2.5 ಎಕರೆ ಒಂದೇ ಪ್ಲಾಟು. ಅಂದ್ರೆ 100 ತೆಂಗಿನ ಗಿಡ ಇದೆ, ಒಂದು 500 ಬಾಳೆ ಗಿಡ ಇದೆ. ಈಗಿದೇನು ಸರ್? ಇದು ಅದೇ ಕೃಷಿ ಹೊಂಡ. ಏನು ಕೃಷಿ ಹೊಂಡ? ಕೃಷಿ ಹೊಂಡ ಅಂದ್ರೆ ನೀರು ತುಂಬ್ಕೊಳ್ಳೋದು. ಸುಮಾರು 1 ಎಕರೆಗೆ ಆಯ್ತದ ನೀರು. ರಾತ್ರಿ ನೀರು ಕರೆಂಟ್ ಕೊಡ್ತಾರಲ್ಲ, ಅದರಿಂದ ನಮ್ಗೇನು ತೊಂದರೆ ಇಲ್ಲ. ಯಾವಾಗಲೂ ಅದೇ ಆಟೋಮೆಟಿಕ್ ತುಂಬಿರ್ತದೆ, ನಾವು ಹೊತ್ತರದ್ದು ಬಂದು ಹಾಯಿಸ್ತೀವಿ. ಈಗ ಕೃಷಿ ಹೊಂಡದಲ್ಲಿ ಏನು ಮಾಡ್ತಾ ಇದ್ದೀರಾ? ಈಗೇನಿಲ್ಲ, ಈಗ ಮಳೆಗಾಲ, ಈಗ ನೀರಿನ ಅವಶ್ಯಕತೆ ಇಲ್ವಲ್ಲ, ಮೀನು ಬಿಟ್ಟಿದೀವಿ. ಮೀನು ನಮ್ಮ ಮನೆಗೆ ಆಯ್ತವೆ, ಅಥವಾ ನಮ್ಮ ನೆಂಟ್ರಿಷ್ಟು ಅವ್ರು ಇವರು ಕೇಳಿದ್ರೆ ಕೊಡ್ತೀವಿ. 1-2 ಸಾವಿರ ಬಿಟ್ಟಿವಿ. ಮಾರಕ್ಕಾದ್ರೆ ಮಾರ್ತೀವಿ. ಇನ್ನು ಬೇರೆ ಏನೇನು ಗಿಡ ಇದೆ ತೋರಿಸ್ತೀರಾ ಒಂಚೂರು? ಬನ್ನಿ ನಡೀರಿ. ಬೆಳೆದಿದ್ದೀರಾ ಇಲ್ಲೆಲ್ಲ? ಇದು ನೋಡಿ, ಚಕ್ಕೆ ಗಿಡ. ಇದು ನಾವು ಸಿಟಿಲಿ ಹೋಗಿ ಎಲೆನ ತಂದು ಪಲಾವಾಗ ಹಾಕ್ತಿದ್ದೋ. ಈಗ ನಮ್ದೇ ಎಲೆನೂ ಮನೇಲಿ ಮಡಿಕೊಂಡಿದೀವಿ, ಒಣಗಿಸಿ. ನಾವೇ ಉಪ್ಪಿಟ್ಟು, ಬಾತು, ಪಲಾವು. ರೈತರಾದವರು ಇವೆಲ್ಲ ಮಾಡಿದ್ರೆ ಭಾರಿ ಅನುಕೂಲ. ನೀವು ಅಂಗಡಿಗಳಲ್ಲಿ ಏನು ಖರೀದಿ ಮಾಡಂಗಿಲ್ಲ, ಎಲ್ಲ ಇಲ್ಲೇ ಮಾಡ್ಕೊಂಡಿದ್ದೀರಾ? ಆಮೇಲೆ ಅಲ್ಲಿ ಲವಂಗನೂ ನೆಟ್ಟಿದ್ದೀನಿ. ಇಲ್ಲಿ ಯಾವ್ಯಾವ ಗಿಡ ಇದೆ? ಅದೇ ಇದು ಚಕ್ಕೆ ಗಿಡ, ಬಾಳೆ ಗಿಡ. ಬಾಳೆ ಒಂದು 500 ಗಿಡ ಇದೆ. ನುಗ್ಗೆ ಗಿಡ ಒಂದು 5-6 ಅವೆ. ಲವಂಗ ಒಂದು 10 ಅವೆ. ಸಾರ್ಗಾಗಲಿ ಮನೆಗಾಗಲಿ ನಮಗೆ ಬಳಕೆಗೆ. ಹಾಗೆ ನಿಮ್ಮ ತೋಟ ತೋರಿಸ್ತೀರಾ? ಬನ್ನಿ ಸರ್. ಸರ್, ಈ ಭಾಗದಲ್ಲಿ 50 ಅಡಿಕೆ ಇದೆ, ಒಂದು 30 ತೆಂಗು. ಈ ಭಾಗದಲ್ಲಿ ಎಲ್ಲ ಒಟ್ಟಾರೆನೇ ಇರೋದು. ಅದು 100 ಗಿಡ. ನೋಡಿ ಸರ್, ಇದು ನಾನು ಉಳ್ಬೇಕು ಅಂತಾರಲ್ಲ, ಕಟ್ಟಬೇಕು ಅಂತಾರಲ್ಲ, ಅದು ನೆಟ್ಟು ಟೈಮಿಂದ ನಾವು ಉತ್ತುವಿಲ್ಲ, ಕಟ್ಟುವಿಲ್ಲ. ಈ ಸಸಿಗಳು ನೋಡಿ, ಯಾವುದನ್ನೂ ಉತ್ತಿಲ್ಲ, ಅದನ್ನೂ ಉತ್ತಿಲ್ಲ. ನೋಡಲ್ಲಿ ಆಲೆ ಫಲ ಬಿಡ್ತಾ ಇದೆ. ಕಟ್ಟಬಾರ್ದು. ತೆಂಗಿನ ಸಸಿ ಏನು ಕಟ್ತೀರಿ ಅಂತ ನಾನು ಕೇಳಿದ್ದು. ಕಟ್ಟಲೇಬಾರ್ದು. ನೋಡಿ, ಕಟ್ಟಿದಾನ ಏನಣ್ಣ? ಉತ್ತಿದಾನ? ಇಲ್ಲ, ಉಳಂಗಿಲ್ಲ. ಇದೆಲ್ಲ ಬ್ರಷ್ ಕಟ್ರು. ಇದ್ರ ಮೇಲೆ ನೀವು ತಿರ್ಗಾಡಿ ಒಂಥರ ಬೆಡ್ ಮೇಲೆ ತಿರ್ಗಾಡ್ದಂಗಾಯ್ತದೆ. ಈಗಲೂ ಕೈಲೇ ಮಣ್ಣು ಬಗಿಬೋದು. ಏನಕ್ಕೆ ಉಳ್ಬೇಕು? ಬ್ರಷ್ ಕಟ್ರು ಮಾಡಿ ಹೋದ್ರೈತದೆ ಒಂದು 100 ರೂಪಾಯಿ. ಇದು ಸರ್ ಲೇಟಾಗಿ ನೆಟ್ಟೆ. ಅಲ್ಲೈತೆ 50 ದೊಡ್ಡವು, ಇವು ಚಿಕ್ಕವು. ಇವೆಲ್ಲ ಏನೇನು ಗಿಡ ಸರ್? ಅದೇ ಬಾಳೆ, ಅಡಿಕೆ, ತೆಂಗು. ಇನ್ನು ಕೆಳಗಡೆ ಪರಂಗಿ ಎಲ್ಲ ನೆಟ್ಟಿದೀವಿ. ಪರಂಗಿ ಗಿಡ ಇರೋದ್ರಿಂದ ಶುಗರ್ ಇರಲಿ, ಮನೆಯಲ್ಲಿ ಶುಗರ್ ಇರೋರಿಗೆ ಭಾರಿ ಅನುಕೂಲ ಸರ್. ಹಂಗಾಗಿ ನಮ್ಗೇನು ತೊಂದರೆ ಇಲ್ಲ ವ್ಯವಸಾಯದಲ್ಲಿ. ನಾನು ಮೈಸೂರಲ್ಲಿ 50 ವರ್ಷ ಇದ್ರು ನನಗೆ ವ್ಯವಸಾಯ ಮಾಡಬೇಕು ಅನ್ನೋ. ನೋಡಿ, ಇದೆಲ್ಲ ಬಾಳೆ. ಇದು ಕಡ್ಡಿ. ದನಗ ಎಮ್ಮೆಗೆ 1-2 ದನ ಸಾಕಿದೀವಿ, ಇಲಾತಿ ಹಸ್ಗಳು. ಅದಕ್ಕೂ ಆಯ್ತದೆ ಅನುಕೂಲ. ಆಮೇಲೆ ಜಾಸ್ತಿ ಆದ್ರೆ ಮಾರ್ಬಿಡ್ತೀವಿ. ಮನೆಗೆ ಕಳ್ಳೆಕಾಯಿನೂ ಹಾಕಿವಿ. ನೋಡಿ ಸೈಲಿ ಕಳ್ಳೆಕಾಯಿ ಬಲ್ದ ಕಡೆ ಹಾಕಿ ಕಳ್ಳೆಕಾಯಿ ಹಾಕಿವಿ. ಅದ್ರೊಳಗಡೆ ಐತೆ. ಕೀಳ್ಬೇಕು. ಇವಾಗ ಕಟಾವಿಗೆ ಬಂದದೆ. ಹೆಸರು ಕಾಳು, ಉದ್ದಿನ ಕಾಳು ಎಲ್ಲ ಬೆಳಿತೀವಿ. ಜೋಳ ಪ್ಲಸ್ ತೆಂಗಿನ ಸಸಿ? ಜೋಳ, ತೆಂಗಿನ ಸಸಿ. ಸರ್, ಬರೀ 5 ವರ್ಷ ಇವು ನೆಟ್ಟಿ. ಎಷ್ಟಿದೆ ತೆಂಗಿನ ಸಸಿ ಇಲ್ಲಿ? ಅದೇ 100 ಇದೆ. ನೋಡಿದ್ಯಾ? 2.5 ಎಕರೆ ಒಂದೇ ಪ್ಲಾಟು. ಕಟ್ ಮಾಡ್ಕೊಳ್ಳಿ. ನೋಡಿ, 5 ವರ್ಷಕ್ಕೆ ಈ ಥರ ಬರ್ತದೆ ಸಸಿ.
ಬೇಸಿಗೆಯಲ್ಲಿ ನೀರು ಇದು ನಾಟಿನ ಫಾರಮ್ ಇದು? ನಾಟಿನೇ. ಬೇಸಿಗೆಯಲ್ಲಿ ನೀರು ಕೊಡ್ಬೇಕು ಸಾ. ಒಂದು 15 ದಿವಸ ಮಳೆ ಇಲ್ಲ ಅನ್ಕೊಳ್ಳಿ, ಯಾವಾಗ ಒಂದ್ಸಲ ನೀರು ಕೊಡಿ. ನಮ್ಮ ತಲೆ ನೀರು ಇರ್ತದಲ್ಲ ಯಾವಾಗಲೂ ಕೃಷಿ ಹೊಂಡದಲ್ಲಿ. ನೋಡಿದ್ರೆ ಕಳ್ಳೆ ಗಿಡ ಮನೆಗೆ ಹಾಕೊಂಡಿವಿ ಇಲ್ಲಿ. ಇಲ್ಲಿ ಇಟ್ಕೊಳ್ಳಿ. ಈಗ ಜೊತೆಗೆ ತೆಂಗಿನ ಸಸಿ ಜೊತೆ ಇದನ್ನು ನಾವು ಮನೆಗೆ ಹಬ್ಬ ಹುಣ್ಣಿಮೆಗೆ ಅಥವಾ ಮನೆಯಲ್ಲಿ ಬೇಕಾದಾಗ ತಿನ್ನೋದಕ್ಕೆ ಇಟ್ಕೊಂಡಿವಿ. ಇದನ್ನ ನೆಟ್ಟಿದೀವಿ ಒಂದು ಗದ್ದೆಗೆ. ಅದು ಜೋಳನೂ ಹಾಕಿದೀವಿ. ನೋಡಿ ಅದು ಹೆಸರು ಕಾಳು ಕಳೆ ಬೆಳ್ಕಂದಿದೆ. ಕಳೆ ನೋಡಿ ಇದು ಪಪ್ಪಾಯಿ ಗಿಡ ಇದೇ ತರ ಬುಟ್ಟ 50 ಗಿಡ ನೆಟ್ಟಿದ್ದೀನಿ. ಇದು 50 ಗಿಡ ಇದೆ. ಇದೇ ತರ ಬುಟ್ಟಿರ್ತದೆ. ನಾವೇನು ಹೋಗೋದಿಲ್ಲ. ಏನಕ್ಕೆ ಸರ್ ಮಾರಲ್ಲ? ಮಾರಿದ್ರೆ ದುಡ್ಡು ಬರುತ್ತಲ್ಲ. ನಮ್ಮ ಬಂಧು ಬಳಗ, ನಮ್ಮ ಬೀದಿಯವರು, ಇಲ್ಲಿ ಬರೋರು ಹುಡುಗರು ಯಾರು ಈಸ್ಕೊತಾರೆ, ಆವಾಗ ಕೊಡ್ತೀವಿ. ಏನು ಬೆಳೆದಿರೋದಲ್ವಾ, ಏನು ಖರ್ಚೇನು ಆಯ್ಕಲ್ಲ ಅದಕ್ಕೆ. ತೆಂಗಿನ ಸಸಿ ಒಟ್ಟು ಎಷ್ಟಿದೆ? ತೆಂಗಿನ ಸಸಿ 100 ಇದೆ ಸರ್. ಹೌದಾ? 2.5 ಎಕರೆಗೆ ಬರದೆ 100. ಈಗ ನಿಮಗೆ ದುಡಿಮೆ ಅಂದರೆ ಏನು, ಹಣ ಗಳಿಕೆ ಅಂತದ್ದು ಇದರಲ್ಲಿ ಯಾವುದು? ನಮ್ದು 2.5 ಲಕ್ಷ ಸಿಗ್ಬೇಕು, ಇನ್ನೊಂದು 2 ವರ್ಷ ಹೋಗ್ಬೇಕಲ್ಲ. ಅದೇ ಈಗ 5 ವರ್ಷ ಆಗಿದೆ. ಈಗ ಒಂದು 7-8 ವರ್ಷ ಹಾಕಬೇಕಾಗುತ್ತೆ. ನೀವೇನು ಆರಾಮಾಗಿ ಬಂದು ಈಗ ಟೈಮ್ ಪಾಸ್ ಮಾಡ್ತೀರಾ ಇಲ್ಲಿ ಬಿಡುವಿನ ವೇಳೆಯಲ್ಲಿ? ಮೈಸೂರಲ್ಲಿ ನಡೆಯೋಕೆ ಆಯ್ತಿತ್ತಲ್ಲ ನನ್ನ ಕೈಲಿ. ಈಗ ಇಲ್ಲಿ ವ್ಯವಸಾಯ ಮಾಡಕ್ ಬಂದ್ಮೇಲೆ ನೋಡಿ ಅಲ್ಲೆಲ್ಲ ಸುತ್ತಾಡ್ಕೊ ಬಂದ್ವಾ. ಇವಾಗ ಚೆನ್ನಾಗಿ ತಿರ್ಗಾಡ್ತಾ ಇದ್ದೀನಿ ನೋಡಿ. ಕುಂತ್ರೆ ಆಗ ಎದ್ದೇಳಕ್ಕೆ ಆಯ್ತಿರಲ್ಲ, ಹಿಂಗೆ ಕುಂತ್ರೆ ನೋಡಿ ಇವಾಗ ಹೆಂಗೆ ಚಕ್ ಅಂತ ಎದ್ದೇಳ್ತೀವಿ. ದೊಣ್ಣೆ ಹುರ್ಕತ್ತಿದ್ದಾಗ ಅಲ್ಲ ಹೇಳಿದ್ದು. ಈ ನಿಮ್ಗೆ ಈ ಕೃಷಿ ಚಟುವಟಿಕೆ ಅವೆಲ್ಲ ಖುಷಿ ಇಡ್ಸುತ್ತಾ? ಖುಷಿ ಆಗುತ್ತಾ? ಅಲ್ಲ ಸರ್, ಈಗ ನಾವೇ 4 ಜನಕ್ಕೆ ಇದೆಲ್ಲ ಉಪಯೋಗ ಮಾಡ್ಬೋದಲ್ಲ. ಬಾಳೆ, ತೆಂಗು, ಅಡಿಕೆ, ಕೋಳಿ ನೋಡಿ ಸರ್ ಅಲ್ಲಿ ಇಡಿ. ಒಂದು ಅಲ್ಲೂ ಅವೆ ಒಂದು 50 ಅವೆ ಅಷ್ಟೇ ನೋಡಿ. ಅಲ್ಲೊಂದು 20 ಅವೆ, ಇಲ್ಲೊಂದು 40 ಅವೆ. ಒಂದು ನಾಯಿ ಇದೆ, ತೊಂದರೆ ಏನಿಲ್ಲ. ನಾಯಿಗೆ ನಿಯತ್ ಜಾಸ್ತಿ ಅಂತಾರೆ. ನಾಯಿಗೆ ನಿಯತ್ತು ಕೆಮ್ಮಂಗಿಲ್ಲ, ಯಾರು ಒಳಗಡೆ ಅಲೋವೇ ಇಲ್ಲ. ನೀವು ಹೊಲಿಕ್ ಹೋದ್ರೆ ಉಂಜನೆ ಕಡ್ದು ಬಿಡ್ತದೆ, ಬೇಕಾದ್ರೆ ಮನ್ಸೂರ್ನ ಉಂಜ ಕರ್ಣ ಕಚ್ಚೆ ಬಿಡ್ತದೆ. ನೀವು ಹೋಗು, ನೀವು ಹೊಸಬ್ರು. ನಾನು ಹೋದ್ರೆ ಏನು ಮಾಡಿಕಿಲ್ಲ, ಹೊಸಬ್ರು ಹೋದ್ರೆ ಕಡ್ದೆ ಬಿಡ್ತದೆ. ಅಂದರೆ ನಾವು ಅಲ್ಲಿ ಮನೆ ಕಟ್ಟಬೇಕು ಅಂತ ಮಾಡಿವಲ್ಲ, ಇಲ್ಲಿ ಕೋಳಿ ಇರೋದ್ರಿಂದ ಮಾಡ್ತಾ ಇದ್ದೀರಾ? ಎಷ್ಟಿದೆ, ಯಾವ ಥರ ಸರ್? ನಾವು ಫಸ್ಟು ಒಂದು 10 ಕೋಳಿ, 15 ಕೋಳಿ, ಈಗ 50, ಒಂದ್ಸಲ 100 ಸಾಕ್ತಿದೆ. ಈಗ 50ಕ್ಕೆ ಬಂದವೆ. ತಿರ್ಗಾ ಈಗ ಇವೆಲ್ಲ ಸೇಲ್ ಆಗ್ಬಿಟ್ರೆ ತಿರ್ಗಾ ಇನ್ನೂ ಫುಲ್ ನಾಟಿ ಕೋಳಿಗಳು. ನಾಟಿ ಕೋಳಿ ಮೊಟ್ಟೆಕ ಒಂದು 10 ಏನು ಕೋಳಿನೂ ಸಾಕಾಣಿಕೆ ಮಾಡಬೇಕು ಅಂತ ಯಾಕೆ ಅನಿಸ್ತು? ಆ ಗೊಬ್ಬರ ಅದಲ್ಲ ಸಾ, ಮೀನ್ಗೆ ಗುರುಸ ಅದು. ಅದ್ರ ಗೊಬ್ಬರ ದಿನ 3 kg ಬರ್ತದೆ, 2 kg ಬರ್ತದೆ ವರ್ಷ. ಅದು ಮೀನು ಸಾಕಾಣಿಕೆಗೂ ಸಹಾಯ ಆಗುತ್ತೆ. ಅದು ಮೀನ್ಗೆ ಹಾಕ್ತೇನೆ. ಇಲ್ಲ ಮೀನಿಗೆ ಬೇಡ ಅಂದ್ರೆ ನೀವು ಯಾವ್ದಾರು ಒಂದು ತೆಂಗಿನ ಅಡಿಕೆ ಗಿಡಕ್ಕೆ ಹಾಕ್ಬಿಡಿ, ಒಂದು ಬಾಳೆ ಗಿಡಕ್ಕೆ ಹಾಕ್ಬಿಡಿ, ಉಪಯೋಗ ಆಯ್ತದೆ. ಅದ್ರದ್ದು ಭಾರಿ ಪವರ್ ಇದೆ. ಮಾರಾಟ ಮಾಡ್ತೀರಾ ಅಥವಾ ನಿಮ್ಮ? ಇಲ್ಲ, ಮಾರಾಟನೂ ಮಾಡ್ತೀವಿ. ಮಾರಾಟನೂ ಹಬ್ಬ ಹುಣ್ಣಿಮೆಗಳಲ್ಲಿ ಒಂದು 5-10 ಯಾರ ಕೇಳ್ದವ್ರಿಗೆ, ಆಮೇಲೆ ನಮ್ಮ ನೆಂಟ್ರಿಸ್ಟ್ಗೆ ಕೇಳ್ದವ್ರಿಗೆ ಕೊಡ್ತೀವಿ. ಈ ಕೃಷಿ ಹೊಂಡಕ್ಕೆ ಈ ತರದ 11 ಗೇಟ್ ವಾಲ್ ಇದೆ. ಇದು ಅಲ್ಲಿ ಆಫ್ ಮಾಡಿವ್ನಿ. 11 ಗೇಟ್ ವಾಲ್ಗೂ ಬರ್ತದೆ ನೀರು ರಿಟರ್ನ್. ಆಮೇಲೆ ಲೆಮನ್ 3 ಅದನ್ನೂ ಸಾಕಿದ್ದೀನಿ, ಅದು ಬೆಳೆಸಿದ್ದೀನಿ ನೋಡಿ. ಲೆಮನ್ 3 ಒಂದು 3-4 ಗಿಡ ಅಲ್ಲಿ ಬೇಕಾ. ನೀವು ಲೆಮನ್ 3 ಟೀ ಕುಡಿದ್ರೆ ಒಳ್ಳೇದು ಆರೋಗ್ಯಕ್ಕೆ. ನೀರು ಕಾಯಿಸ್ಬಿಟ್ಟು ಕುಡಿಯೋದು. ಇದು ಲೆಮನ್ ಅಂತ. ಲೆಮನ್ ಇವೆಲ್ಲ ಹಿಂಗೆ ಬೆಳಿಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ನಾವು ಬೆಳೆಯೋದ ಈಗ ಓಸತಿ ನೋಡಿ 4 kg 5 kg ಆಗಿತ್ತು. ಇದು ಮೆಣಸು ಇದು ನಮ್ಮ ಮನೆಗೆ ಅದನ್ನೇ ಉಪಯೋಗಿಸ್ತಾ ಇರೋದು ನಾವು. ಓಸತಿ ನಮ್ಗೆ ಒಂದು 5 kg ಆಗಿತ್ತು. ಒಟ್ಟು 10 ಗಿಡ ಅವೆಲ್ಲ ಮನೆಗೆ, ನಮ್ಮ ಮನೆಗೆ ಆಯ್ತದೆ. ಒಂದು 5 kg 4 kg ಆಗಿತ್ತು. 10 ಗಿಡ ಇದೆಯಾ? 10 ಗಿಡ ಅದ ಈ ತರ ಕಾಣ್ತಾವ ನೋಡಿ. ಅಲ್ಲಿ ಅಲ್ಲೆಲ್ಲ ಕಾಣ್ತಾ. ಆಮೇಲೆ ಅಲ್ಲಿ ಇಳೆದೆಲ್ಲ ನೆಟ್ಟಿದ್ದೀನಿ. ನೀವೇ ಗೃಹ ಬಳಕೆಗೆ ಮನೆಗೆ ಏನು ಪದಾರ್ಥ ಬೇಕು ಎಲ್ಲ ತರಕಾರಿ? ಈಗ ಮೆಣಸಿನ ಗಿಡ ಅದಲ್ಲ ಇಲ್ಲಿ ನೋಡಿ, ಇಲ್ಲೊಂದು 10 ಗಿಡ ತಿರ್ಗಾ ಅಲ್ಲಿ 20 ಗಿಡ ನೆಟ್ಟಿದ್ದೀನಿ. ಇದು ಕಟಾವು ಬರೋಳಗೆ ಅಲ್ಲಿ ಬರ್ಬೇಕು. ಅವರೇ ಗಿಡ ನೆಟ್ಟಿದ್ದೀನಿ 3 ತಿಂಗಳದ. ಯಾವಾಗ್ಲೂ ಅವರೇಕಾಯಿ ಇರ್ಬೇಕು ಮನೆಯಲ್ಲಿ. ಗಿಡ ಓಸತಿ ನಮಗೆ ಒಂದು kg
ಹೆಚ್ಚು ಕಮ್ಮಿ 1 kg ಅಷ್ಟು ಸಿಕ್ಕಿದ್ದು. ಅದು ಮನೆಗೆ ಪದಾರ್ಥ ಮನೆಗೆ ಮಡಿಕಲ್ಲ. ಒಂದು ವೇಳೆ ಮಾರಾಟ ಮಾಡಿದ್ರೆ ಸಿಗಬಹುದು. ಅದು ಜಾಸ್ತಿ ನೀಡಬೇಕು ಸರ್. ಹೌದಾ? ನಾವು ಮನೆಗೆ ಇದು ಬಾಳೆಗೊನೆ ಯಾವ್ದು? ಇದು ಪಚ್ಚಬಾಳೆ. ಅವು ಇದೆಲ್ಲ ಒಂದು 5-6 ಗಿಡ ನೆಟ್ಟಿವ್ನಿ. ರಾಸಾಯನಿಕ ಗೊಬ್ಬರ ಬಳಸ್ತೀರಾ? ಏನ್ ನೋಡಿ ಏನೂ ಇಲ್ಲ, ಬರೀ ನೀರು ಹಾಯಿಸೋದಷ್ಟೇ. ಇದು ಗೊಬ್ಬರ ಅಂದ್ರೆ ಕೆಮಿಕಲ್ ಅಥವಾ ರಾಸಾಯನಿಕನವ? ಇಲ್ಲಿರೋ ತೊಪ್ಪೆ ಗೊಬ್ಬರ. ಆಮೇಲೆ ಇದು ಜಾಸ್ತಿ ನಾನು ಈ ಕಸ ಕಡ್ಡಿ ಇಲ್ಲಿ ಇರುವಂತಹ ಗಿಡ ಗಂಟೆಗಳನ್ನೇ ಕಸ ಕನ್ವರ್ಟ್ ಮಾಡ್ಕೋತಾ ಇದ್ದೀರಾ? ಅದು ರಾಸಾಯನಿಕ ರಾಸಾಯನಿಕ ಬಳಸ್ತೆ. ಯಾವುದು ಬಳಕೆ ಮಾಡೋದಿಲ್ಲ. ನಾವು ಪೂದಿನೇ ಸೋಗ್ ಸಿಕ್ಕಿಲ್ಲ ಯಾವ ನೋಡಿ. ಅಡಿಕೆ ಸೋಸಿ 2 ವರ್ಷ ಹಾಕೋದು ನೆಟ್ಟಿ. ಇದು ಇವೆಲ್ಲ ಇವೊಂದು ಬ್ಯಾಚ್ 50, ಅಲ್ಲಿ ನೋಡಿದ್ವಲ್ಲ ಅವೊಂದು ಬ್ಯಾಚ್ 50. ಏನು ನೋಡಿ ಇಲ್ಲಿ ಹಿಂಗೆ ಗೊಬ್ಬರ ಇಲ್ಲಿ ನೋಡಿ, ನೆಲ ಮುಟ್ಟಿದ್ರೆ ನೋಡಿ ಹಿಂಗೆ ಕರಗಿರ್ಬೇಕು ನೋಡಿ. ಇಲ್ಲಿ ಅಂಡಲ್ ನೋಡಿ, ಇಲ್ಲಿ ಕರಗಿರ್ಬೇಕು ಹಿಂಗೆ ಭೂಮಿ. ಎಲೆಂಬು ನೋಡಿ, ಎಲೆನ ಸಾ? 4 ಗಿಡ ಆಯ್ತು. ನೀವು ವಿಳ್ಯದೆಲೆ ಬೆಳೆಸ್ತೀರಾ ತಿನ್ನೋದಕ್ಕೆ? ನಾನು ಈಗಲೂ ಸುಣ್ಣ ಅಡಿಕೆ ಎಲ್ಲ ಮಡಿಕೊಂಡಿದ್ದೀನಿ. ಊಟ ಆದ್ಮೇಲೆ ತಿಂತೀನಿ. ಸುಮಾರು ಸಿಕ್ಕಿದ ಒಂದು 50 ಎಲೆ 100 ಎಲೆನೇ ಸಿಕ್ಕಿದ. ಪ್ರತಿದಿನ ಈ ತೋಟಕ್ಕೆ ಹೊಲಕ್ಕೆ ಬರ್ತೀರಾ? ನೀನೆಲ್ಲೂ ಒಯ್ಕಿಲ್ಲ ಸರ್. ನನ್ಗೆ ಒಂಥರ ತೋಟ ಅಂದ್ರೆ ಏನೋ ಒಂಥರ ಈ ದಿನ ಹುಡುಗರು ಪಿಕ್ಚರ್ಗೆ ಹೋಯ್ತಾರಲ್ಲ ಹಂಗೆ. ನನಗೆ ನಮ್ಮ ಮನೇಲಿ ಗಲಾಟೆ, ದಿನಾ ಹೊಲ್ತಕ್ ಹೋಯ್ತೀರಿ ಅಂತ. ಅವ್ರಿಗೆ ಗೊತ್ತಿಲ್ವಲ್ಲ. ತಿನ್ನಕ್ಕೆ ಒಂದು 4 ಗಿಡ ಅವೆ ಬೇಕಾದಷ್ಟು. ಇಲ್ಲಿ ಜನ ಮನ ಹೊಲ್ತಕ್ ಬಂದ್ರೆ ನಾವು ಬಂದ್ರೆ ಶುಗರ್ ಒಳ್ಳೇದು ಸಹ. ಸಿಪಿ ಗಿಡ ದೋರಾಗಿ ನೋಡಿ, ಹಿಂಗೆ ದೋರಾಗಿರೋ ತಿಂದ್ರೆ ಸಿಪಿ ಗಿಡ ಈ ಥರ ದೋರಾಗಿರೋ ತಿಂದ್ರೆ ಶುಗರೇ ಬರೋದಿಲ್ಲ. ಸಿಪಿ ಗಿಡದಲ್ಲಿ ನಾವು ಕಂಪಲ್ಲಾಗಿ ಡೈಲಿ ತಿಂತೀವಿ. ನಾವು ಬೆಳೀತಾ ಇರೋದು ಆರೋಗ್ಯಕ್ಕೆ ಅಥವಾ ನಮಗೆ. ತೆಂಗು ಮರದಲ್ಲೂ ದುಡ್ಡಿದೆ. ನಮ್ಮದು ಸ್ವಲ್ಪ ಡ್ರೈ ಲ್ಯಾಂಡು, ಅವ್ರದ್ದು ನೀರಾವರಿ. ಮಂಡ್ಯ ಜಿಲ್ಲೆ ಜಾಸ್ತಿ. ಎಷ್ಟು ಒಂದು 60% ಮಂಡ್ಯ ಜಿಲ್ಲೆ ನೀರಾವರಿ, 40% ನಾಗಮಂಗಲ ಆಗ್ಬೋದು, ನಮ್ದು ಪಾಂಡವಪುರ ಆಗ್ಬೋದು, ಕೇರ್ಪೇಟೆ ಆಗ್ಬೋದು, ಡ್ರೈ ಲ್ಯಾಂಡು. ಏನೇನು ಗಿಡ ಇದೆ ಸರ್? ಎಷ್ಟು ಥರ ಗಿಡ? ಏನೇನು ಗಿಡ ಇದೆ ಸರ್? ಪರಂಗಿ ಗಿಡ ಇದೆ ಒಂದು 50, ತೆಂಗು 100 ಇದೆ. ಆಮೇಲೆ ಬಾಳೆ ಒಂದು 400-450 ಇದೆ. ಅಡಿಕೆ ಒಂದು 100 ಇದೆ. ಈ ಥರ ಎಲೆಂಬಿದೆ. ಆಮೇಲೆ ಮೆಣಸು ಇದೆ, ಲವಂಗ ಇದೆ, ಚಕ್ಕೆ ಇದೆ. ನಮ್ಮ ಸಿಪಿ ಗಿಡ ಅದೇ ಒಂದು 4 ಫಲ ಬಿಡ್ತಾವೆ. ನಮ್ಮ ಮನೆಗೆ ಏನು ಬೇಕು, ಮಾವಿನ ಗಿಡ 4 ಐತೆ, ಹಲಸಿನ ಗಿಡ 2 ಐತೆ. ಇನ್ನೇನು ಫಲ ಬಿಡೋಕೆ ಬಂದ ನೋಡಿ, ಅಲ್ಲಿ ಅಲ್ಲೊಂದು ಐತೆ. ಕಡಲೆಕಾಯಿ ಇದೆ. ಕಡಲೆಕಾಯಿ ಹಾಕಿವಿ, ಹೆಸರು, ಉದ್ದು. ನಾನು ಎಲ್ಲನೂ ಹಾಕತ್ತೇನೆ. ನನ್ನ ಮನೆಗೆ ಏನು ಬೇಕು. ಕೋಳಿ ಮೀನು ಸಾಕಾಣಿಕೆ ಒಂದು 40-50 ಕೋಳಿ ಅವೆ. ಮೀನು ಒಂದು 2,000 ಬಿಟ್ಟಿವಿ. ಅದು ಡಿಸೆಂಬರ್ವರೆಗೆ. ಡಿಸೆಂಬರ್ ಆದಮೇಲೆ ನೀರು ಕ್ಲೀನ್ ಆಗಿದ್ದರೆ ನಾವೇ ಸ್ನಾನ ಮಾಡ್ಬೋದಲ್ಲ. ನಾವೇನು ನಮ್ಮ ನೆಂಟರು ಪಂಟರು ಹೊಡ್ಕೋತಾರೆ, ದುಡ್ಡು ಕಾಸು ಏನು ಇಸ್ಕೊಳಿಕ್ಕಿಲ್ಲ. ಆಮೇಲೆ ಒಂದು 2-3 ತಿಂಗಳು ನೀರು ಈ ಗಿಲಿಯರಿಗೆ ಕಲಿಸ್ಕೊಡ್ತೀವಿ. ಈ ಥರ ತೋಟ ಮಾಡಬೇಕು, ವಿವಿಧ ಗಿಡಗಳನ್ನ ನೆಡಬೇಕು, ಒಂದು ವಿಶೇಷವಾಗಿ ಇರಬೇಕು ಅಂತ ಯಾಕೆ ಅನಿಸ್ತು ನನಗೆ? ಒಂದು ಕರೋನದಲ್ಲಿ ಬಂದಲ್ಲ ಜಮೀನ್ ಹತ್ರ, ನಾವ್ಯಾಕೆ ಇಲ್ಲಿ ಮಾಡಬಾರ್ದು ತೋಟನ? ಎಲ್ಲ ತೋಟನೂ ನೋಡಿ ನಮಗೆ ಮನಸ್ಸು ಇದಾಯ್ತಿತ್ತು. ನಾವು ಒಂದು ತೋಟ ಮಾಡಬೇಕು ಅಂತ ಮಾಡಿದೆ ಸರ್. ಇದನ್ನು ಜಗದೀಶ್ ಬಾಬು ಅಂತ. ಎನ್ ಕೆ ಜಯರಾಮ್ ಅವರು ರೈತರು ಏನಾಗಬೇಕು? ಅವರು ನನ್ನ ಸ್ವಂತ ಚಿಕ್ಕಪ್ಪ, ನನ್ನ ತಂದೆಯ ತಮ್ಮ 2ನೇವರು. 3ನೇವರು ಒಬ್ಬರು ನೀಲಕಂಠ ಬಾಬು ಅಂತಿದ್ದಾರೆ. 3 ಜನನೂ ಕೂಡ ಇದ್ದಾಗ ನನ್ನ ತಂದೆ ಎಕ್ಸ್ಪೈರ್ ಆಗಿ ನಮಗೀಗ 35 ವರ್ಷ ಆಗಿದೆ. ನಾನು ಅವಾಗಿಂದ ಮಾಮೂಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ನಾನಿದ್ದೀನಿ. ಅವರು ಮೂಲತಃ ಮೊದಲು ಲಾರಿ ಡ್ರೈವಿಂಗ್ ಹೋಗಿ ಲೋಡ್ರಸ್ ಆಗಿ ಅದರಿಂದ ತುಂಬ ಅನುಕೂಲತೆಯನ್ನು ಪಡೆದಿದ್ದಾರೆ. ಬೇಜಾನ್ ಜನಕ್ಕೆ ಭಾರಿ ಸಹಾಯ ಸಹಕಾರ ಮಾಡಿಕೊಂಡು ಇಲ್ಲಿಗಂಟ ಅವ್ರು ಮೈಸೂರಲ್ಲಿದ್ದು ಈಗ ಬಂದು 4 ವರ್ಷ ಆಗ್ತು ನಮ್ಮ ಭೂಮಿಗೆ ಬಂದು. ನಮ್ಮ ರೈತರೇ ಏನು ಕಂಡಿಡ್ಕೊಳ್ಳದಿರೋಂಥ ಒಂದು ವ್ಯವಸಾಯನ ಇವರು ಹೊಸಾಗೆ ಮಾಧುರ್ಯ ಮಾಡೋರೆ ಅಂತ ಹೇಳ್ಬೋದು. ಈ ಥರ ಮಾಡಿದ್ದಾರೆ. ನಿಮ್ಗೆ ಏನು ಅನಿಸುತ್ತೆ? ಏನೇನು ಗಿಡ ಇದೆ ಇದರಲ್ಲಿ? ಟೋಟಲಿ ನಮಗಿರೋದು 2 ಎಕರೆ ಭೂಮಿ ಇದು. ಇದರಲ್ಲಿ ಇರದೇ ಇರೋಂಥ ಗಿಡದ ಹೆಸರು ಹೇಳೋದೇ ಕಷ್ಟ ಆಗಿದೆ. ಬಾಳೆ, ಅಡಿಕೆ, ತಂಗು, ಮಾವು, ಹಲಸು, ಮತ್ತು ಅವರ ಪರಂಗಿ, ಯಾಲಕ್ಕಿ, ಸೊಪ್ಪು, ತರಕಾರಿ ತಿನ್ನುವಂಥ ಐಟಮಿಂದ ಹಿಡಿದು ದನ ಮೇಯೋ ಹುಲ್ಲಂತವಿಂದ ಜೋಳ, ಬೀನಿಸು ಪ್ರತಿಯೊಂದೂ ಕೂಡ ಇದೆ. ಯಾವುದೂ ಇಲ್ಲ ಅನ್ನೋಂಗಿಲ್ಲ ಇದರಲ್ಲಿ. ಅದರೊಳಗೂ ಸುಧಾ ಒಂದು ಕೋಳಿ ಫಾರ್ಮ್ ಬೇರೆ ಮಾಡ್ಕೊಂಡಿದ್ದಾರೆ, ಜೊತೆಗೆ ಕೃಷಿ ಹೊಂಡ ಮಾಡಿದ್ದಾರೆ, ಮೀನು ಸಾಕಾಣಿಕೆ ಮಾಡಿದ್ದಾರೆ. ಬೇಜಾನು ಅವರು ಮಾಡಿರುವಂಥ ಇದನ್ನು ಹೇಳ್ಕೊಳ್ತಾ ಹೋದ್ರೆ ತುಂಬ ಇದೆ. ನಮ್ಮ ಇರೋ ಊರಿನ ಗ್ರಾಮದ ಹಿರಿಯ ಮುಖಂಡರು, ವ್ಯವಸಾಯಗಾರರು ಕೂಡ ಇವ್ರ ಮುಂದ್ಗಡೆ ಸ್ವಲ್ಪ ಇನ್ನೂ ಅಳ್ಮೆನ್ಸ್ ಮಾಡ್ತಾರೆ. ಇದೆಲ್ಲ ಮಾಡೋದುಂಟಾ, ರೈತರಿಗೆ ಮಾಡ್ಬೋದಾ ಅಂತ ಅವ್ರಿಗೆ ಆಶ್ಚರ್ಯ. ಈ ಥರ ಏನಕ್ಕೆ ಮನಸ್ಸು ಬತ್ತು ಸರ್ ಅವ್ರಿಗೆ ಹಿಂಗೆ ಮಾಡಬೇಕು ಅಂತ? ಅವ್ರಿಗೆ ಅಲ್ಲಿಂದ 60-65 ವರ್ಷ ಮೈಸೂರು ಕಾಲ ಕಳೆದ ಮೇಲೆ ಅಲ್ಲಿ ಪೊಲ್ಯೂಷನ್ ಎಲ್ಲ ನೋಡಿ ಇಲ್ಲಿ ಬಂದ ಮೇಲೆ ಅವ್ರ ಆರೋಗ್ಯ ತುಂಬ ಕುಂಠಿತವಾಗಿತ್ತು. ಈಗ ಭಾರಿ ನಾರ್ಮಲ್ ಆಗಿದ್ದಾರೆ. ಈಗಲೂ ಕೂಡ ಅವ್ರನ್ನ ಈ ಥರ ಕಾಯಿಲೆ ಮನಸ್ಸು ಅಂತ ಯಾರೂ ಅನ್ನೋದೇ ಇಲ್ಲ. 68 ವರ್ಷ ಆಗಿದೆ, ಇನ್ನೂ ಜಿಗಿತಾರೆ ಸಣ್ಣ ಹುಡುಗರ ರೀತಿಯಾಗಿ. ರೈತರು ಕಬ್ಬು ಅಥವಾ ಭತ್ತ ಅಥವಾ ಈ ಥರ ಬೆಳೆಯೋಕ್ಕೆ ಜಾಸ್ತಿ ಆಸಕ್ತಿ ತೋರಿಸ್ತಾರೆ. ಈಗ ಡ್ರೈ ಲ್ಯಾಂಡ್ ಇಂಥ ಕಡೆ ಡ್ರೈ ಲ್ಯಾಂಡ್ನ ಹಂಗೆ ಪಾಳು ಬಿಟ್ಬಿಡ್ತಾರೆ. ಈ ಥರ ತೋಟವಾಗಿ ಸೃಷ್ಟಿ ಮಾಡಿ ಪರಿವರ್ತನೆ ಮಾಡಿದ್ದಾರೆ.
ರೈತರಿಗೆ ಏನು ಸಂದೇಶ ಕೊಡ್ತೀರಾ ಸರ್? ಇದನ್ನ ನಿಜವಾಗ್ಲೂ ಒಂಥರ ಮಾಧುರಿ ರೈತ ಅಂತಲೇ ಹೇಳ್ಬೋದು. ಇದನ್ನು ಎಲ್ಲ ನಾವು ಬಂಡ್ಲು ಬಿಡುವಂಥ ಭಾರಿ ಪಾಳು ಬಿಡುವಂಥ ಜಮೀನು ನೀವು ಹೇಳ್ದಂಗೆ ತುಂಬ ಆಗಿದೆ. ಇವತ್ತಿನ ಯುವಕರುಗಳಿಗೆ ಭಾರಿ ಕೆಲಸ ಇಲ್ಲದೆ ಎಷ್ಟು ಸೋಂಬೇರಿಗಳಿಗೆ ಮನೇಲಿ ಕೂತ್ಕೊಂಡಿರ್ತೀವಿ. ಅವ್ರಿಗೆಲ್ಲ ಮಾಧುರಿಯಾಗಿ ಇವರು ಇಷ್ಟು ವಯಸ್ಸಲ್ಲಿ ನಮ್ಮೆಲ್ಲ ಮಾಡೋವಂಥ ಎಕ್ಸ್ಪ್ರೆಷನ್ ಮಾಡುವಂಥ ತೋರುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮತ್ತು ನಮಗೆಲ್ಲರಿಗೂ ಅವ್ರನ್ನ ತೋರ್ಕೊಟ್ಟಿದ್ದಾರೆ ಅಂತ ಅನ್ಬೋದು. ನಾವು ಖುಷಿ ಆಗುತ್ತೆ ಸರ್ ನಿಮ್ಮ ಚಿಕ್ಕಪ್ಪ ಅವರು? ತುಂಬ ಖುಷಿ ಆಗುತ್ತೆ ನನಗೆ ಅಂತಲ್ಲ, ನನ್ನಲ್ಲಿರೋ 70% ರೈತರಿಗೂ ಕೂಡ ಖುಷಿ ಆಗ್ತಾ ಇದೆ ಇದು ಮಾಡಿರೋದು. ಎಲ್ಲರಿಗೂ ಆಶ್ಚರ್ಯ ಆಗಿದೆ ಅವ್ರಿಗೆ.